ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ದೇವರು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ಎಲ್ಲ ವಿಶ್ವಾಸಿಗಳನ್ನು ಆಶೀರ್ವದಿಸು. ಈ ಸಂದೇಶದ ಮೂಲಕವಾಗಿ ಅವರ ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ಆರೋಗ್ಯವನ್ನು ದಯಪಾಲಿಸಿಕೊಡು. ಒಂದು ವೇಳೆ ಯಾರಾದರೂ ಅನಾರೋಗ್ಯ ಪೀಡಿತರಾಗಿರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆಗೊಳಿಸು ಸ್ವಾಮಿ. ಕುಟುಂಬದಲ್ಲಿ ಯಾವುದಾದರೂ ಸಮಸ್ಯೆಗಳಿರುವುದಾದರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ವ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು. ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ, ಮುಂದೆ ಬರೆಯುವಂಥ ಪರೀಕ್ಷೆಯಲ್ಲಿ ಉತ್ತಮ ಆಲೋಚನೆಗಳನ್ನು, ಬೇಕಾದ ಜ್ಞಾನವನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಬಹಳ ಸಂತೋಷ ಪ್ರಿಯ ದೇವಜನರೇ, ತಾವೆಲ್ಲರೂ ಕೂಡ ಈ ಹೋಪ್ ಮಾಧ್ಯಮವನ್ನು ಬಹಳ ಪ್ರೀತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದೀರಾ. ಒಂದು ವೇಳೆ ಸಂದೇಶದ ಮೂಲಕವಾಗಿ ಏನಾದರೂ ಒಂದು ವೇಳೆ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯಮಾಡಿ ಕ್ಷಮಿಸಿರಿ. ಯಾಕೆಂದರೆ ನಾವು ನೇರವಾಗಿ ಕ್ರಿಸ್ತನ ಸುವಾರ್ತೆಯನ್ನು ಇರುವ ರೀತಿಯಲ್ಲಿ ಜನರನ್ನು ಎಚ್ಚರಿಸುವಂಥದ್ದೇ ನಮ್ಮ ಉದ್ದೇಶವಾಗಿದೆ. ಪ್ರಕಟಣೆ ಗ್ರಂಥದಲ್ಲಿ ಬರುವಂಥ 14ನೇ ಅಧ್ಯಾಯ 6ರಿಂದ 12 ವಚನದ ತನಕ 3 ದೇವದೂತರ ಸಂದೇಶವನ್ನು ಜಗತ್ತಿಗೆ ತಿಳಿಸುವಂಥದ್ದೇ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಏಕೈಕ ಗುರಿಯಾಗಿದೆ. ಪ್ರಿಯರೇ, ದೇವರು ಈ ಸಭೆಗೆ ಪ್ರವಾದನೆಗಳ ವರವನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಸುವಾರ್ತೆಯನ್ನು ಸಾರುವಂಥ ಒಂದು ಮಹತ್ತರವಾದಂಥ ಪವಿತ್ರಾತ್ಮನ ಅಭಿಷೇಕವನ್ನು, ಶಕ್ತಿಯನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಹಾಗಾಗಿ ಇವತ್ತಿನ ದೈವಿಕ ವಾಕ್ಯದ ಸಂದೇಶದಲ್ಲಿ ಆಧ್ಯಾತ್ಮಿಕ ನಾಯಕತ್ವದಲ್ಲಿ ಸಹಜವಾದ ಆಧ್ಯಾತ್ಮಿಕ ನಾಯಕತ್ವ, ಇಲ್ಲಿ 2 ವಿಚಾರಗಳನ್ನು ನಾವು ನೋಡುತ್ತೇವೆ. ಒಂದು ಸಹಜವಾಗಿ ಮತ್ತು ಆಧ್ಯಾತ್ಮಿಕವಾಗಿ. ಸೇವೆಯ ವಿಷಯದಲ್ಲಿ ಸಹಜವಾಗಿ ಸೇವೆ ಮಾಡುವಂಥವರು ಇರ್ತಾರೆ, ಆಧ್ಯಾತ್ಮಿಕ ಜೀವಿತದಲ್ಲಿ ಸೇವೆ ಮಾಡುವಂಥವರು ಕೂಡ ಇರ್ತಾರೆ. ಆದರೆ ಸಹಜವಾಗಿ ಸೇವೆ ಮಾಡುವಂಥವರ ಜೀವಿತದಲ್ಲಿರುವಂಥ ಗುಣಲಕ್ಷಣಗಳು, ಆಧ್ಯಾತ್ಮಿಕ ಜೀವಿತದಲ್ಲಿರುವಂಥ ದೇವರ ಸೇವಕರ ನಾಯಕರ ಗುಣಲಕ್ಷಣಗಳು, 2 ವ್ಯತ್ಯಾಸಗಳನ್ನು ನಾವು ನೋಡುವಂಥ ಸಮಯದಲ್ಲಿ ಯಾವುದು ಬೆಳಿಲಿಕ್ಕೆ ಸಾಧ್ಯ, ಯಾವುದು ಬೆಳೆಯದೇ ಇರುವುದಕ್ಕೆ ಸಾಧ್ಯ, ಇದಕ್ಕೆ ವೈಶಿಷ್ಟ್ಯ ಕಾರಣಗಳೇನು, ಇದಕ್ಕಿರುವಂಥ ತೊಡಕುಗಳೇನು, ಈ ದಿನದ ಸಂದೇಶದ ಮೂಲಕವಾಗಿ ಕೊಡಲ್ಪಟ್ಟಂಥ ಈ ಅಲ್ಪ ಸಮಯದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಆಧಾರಿತವಾದಂಥ ವಾಕ್ಯ ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನೋಡುವಾಗ ಪೌಲನು ಸಹಜವಾದಂಥ ನಾಯಕತ್ವ, ಆಧ್ಯಾತ್ಮಿಕವಾದಂಥ ನಾಯಕತ್ವದ ಬಗ್ಗೆ ಇಲ್ಲಿ ಎಚ್ಚರಿಕೆಯ ವಿಚಾರಗಳನ್ನು ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಡಾಂಬರದಿಂದಾಗಲಿ ಬರಲಿಲ್ಲ. ನೋಡಿ, ಪೌಲ ಸ್ಪಷ್ಟವಾಗಿ ಹೇಳುವಂಥದ್ದು, ನಾನು ನಿಮ್ಮಲ್ಲಿಗೆ ಬಂದಂಥ ಸಮಯದಲ್ಲಿ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ನಾನು ಸಹಜವಾಗಿ ನನ್ನ ಸ್ವಂತ ಬಲದಿಂದ ಅಲ್ಲ, ಅಥವಾ ನನ್ನ ಸ್ವಂತ ಅಧಿಕಾರದಿಂದ ಅಲ್ಲ, ಅಥವಾ ನನ್ನ ಸ್ವಂತ ಜ್ಞಾನದಿಂದ ನಿಮಗೆ ನಾನು ಯಾವುದೇ ವಿಚಾರವನ್ನು ಹೇಳುವುದಕ್ಕೆ ನಾನು ಬಂದಿಲ್ಲ. ಯಾಕೆಂದರೆ ಇದೇ ಪೌಲನು ಆ ದಮಸ್ಕ ಪಟ್ಟಣಕ್ಕೆ ನಡೆದುಕೊಂಡು ಹೋಗುವಾಗ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ಓದುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಿಯರೇ. ಇದೇ ಸೌಲನು ಕ್ರೈಸ್ತರನ್ನ ಹಿಂಸೆ ಪಡಿಸ್ತಾ ಇದ್ದಂಥ ವ್ಯಕ್ತಿ, ಸ್ಟೇಫನನನ್ನ ಕೊಲೆಗೆ ಮುಖ್ಯ ಸಾಕ್ಷಿಯಾಗಿದ್ದಂಥ ವ್ಯಕ್ತಿ, ಅನೇಕ ದೇವರ ಸೇವಕರುಗಳಿಗೆ ಮರಣದಂಡನೆಯನ್ನ, ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಿದಂಥ
ಅದೇ ಸೌಲನು ದಮಸ್ಕ ಪಟ್ಟಣಕ್ಕೆ ಹೋಗುವಂತ ಸಮಯದಲ್ಲಿ ದೇವರು ಸೌಲನೇ ಯಾಕೆ ಹಿಂಸೆ ಪಡಿಸ್ತೀಯ ಅನ್ನುವಂಥ ವಾಣಿಯ ಮೂಲಕವಾಗಿ ಪರಿವರ್ತನೆಗೊಂಡಂತ ಸೌಲನ ಜೀವಿತದಲ್ಲಿ ಈಗ ಪೌಲನಾಗಿದ್ದುಕೊಂಡು ದೇವರ ಸಮೀಪಕ್ಕೆ ಬಂದು ದೇವರ ಆಶೀರ್ವಾದವನ್ನ, ಪವಿತ್ರಾತ್ಮನ ಅಭಿಷೇಕವನ್ನ ಪಡೆದುಕೊಂಡಂತ ಪೌಲನ ಜೀವಿತದಲ್ಲಿ ಸಹಜವಾದಂಥ ನಾಯಕತ್ವ ಆತನು ಇರಲಿಲ್ಲ ಪ್ರಿಯರೇ. ಆತನಲ್ಲಿ ಆಧ್ಯಾತ್ಮಿಕ ನಾಯಕತ್ವದ ಗುಣಗಳಿಂದ ಆತನು ಕೊರಿಂಥ ಸಭೆಗೆ ಹೇಳುವಂಥದ್ದು, ನಾನು ನಿಮ್ಮಲ್ಲಿಗೆ ಬಂದಂಥ ಸಮಯದಲ್ಲಿ ದೇವರು ಹೇಳಿಕೊಟ್ಟಂಥ ಮಾತನ್ನೇ ಪವಿತ್ರಾತ್ಮ ಪ್ರೇರಿತನಾಗಿ ನಾನು ನಿಮಗೆ ತಿಳಿಸುವಂಥವನಾಗಿದ್ದೇನೆ. ಯಾವುದೇ ಒಂದು ವಾಕ್ಚಾತುರ್ಯ ನನ್ನಲ್ಲಿರಲಿಲ್ಲ, ಯಾವುದೇ ಜ್ಞಾನದ ಆಡಂಬರ ನನ್ನಲ್ಲಿರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು. ಇವತ್ತಿನ ದಿನದಲ್ಲಿ ಆಧ್ಯಾತ್ಮಿಕವಾದಂಥ ನಾಯಕತ್ವದಲ್ಲಿರುವಂಥ ಗುಣಲಕ್ಷಣಗಳು, ಸಹಜವಾದಂಥ ನಾಯಕತ್ವದ ಗುಣಲಕ್ಷಣಗಳನ್ನು ನಾವು ಹೋಲಿಕೆ ಮಾಡುವಂಥ ಒಂದು ಸಮಯದಲ್ಲಿ ಸಹಜವಾದಂಥ ನಾಯಕತ್ವದಲ್ಲಿ ಆತನು ತನ್ನ ಸ್ವಂತ ಬುದ್ಧಿ, ಸ್ವಂತ ಬಲದಿಂದ, ಸ್ವಂತ ಅಧಿಕಾರದಿಂದ, ಒಂದು ವೇಳೆ ಹಣದ ಬಲದಿಂದ ಅಧಿಕಾರವನ್ನು ನಡೆಸುವುದರ ಮೂಲಕವಾಗಿ, ಸಭೆಗಳನ್ನು ಕಟ್ಟುವುದರ ಮೂಲಕವಾಗಿ ಸಹಜವಾದ ರೀತಿಯಲ್ಲಿ ಹೋಗ್ತಾ ಇರ್ತಾನೆ. ಆದರೆ ಜನರ ದೃಷ್ಟಿಗೆ ಅವನ ಕೆಲಸ ಒಂದು ವೇಳೆ ಚೆನ್ನಾಗಿ ಕಾಣಿಸುವುದಾದರೂ ಕೂಡ ದೇವರ ದೃಷ್ಟಿಯಲ್ಲಿ ಆತನ ಒಂದು ಜೀವಿತ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯ ದೇವ ಜನರೇ, ಆತನಲ್ಲಿ ಆಧ್ಯಾತ್ಮಿಕವಾದಂಥ ನಾಯಕತ್ವದ ಗುಣಲಕ್ಷಣಗಳು ಇರಲ್ಲ. ಯಾಕೆಂದರೆ ಪವಿತ್ರಾತ್ಮನ ಅಭಿಷೇಕ ಆತನಲ್ಲಿಲ್ಲದೇ ಇರುವಂಥ ಸಮಯದಲ್ಲಿ ಆತನು ಜನರ ದೃಷ್ಟಿಗೆ ಬೆಳೀತಾ ಇರ್ತಾನೆ ಹೊರತು ದೇವರ ದೃಷ್ಟಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಆತ್ಮಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ, ಸಭೆಗಳನ್ನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆತನಲ್ಲಿ ಬಂಗಲೆ, ಕಾರು, ಹಾಗೆ ಹೀಗೆ ಎಲ್ಲ ಇರಬಹುದು ಪ್ರಿಯರೇ, ಆದರೆ ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಯಾವಾಗ ಜೀವಿಸುವುದಿಲ್ಲ, ಮನಸ್ಸು ಮಾಡುವುದಿಲ್ಲ, ಅನೇಕ ಸಮಸ್ಯೆಗಳನ್ನು ಆತನು ಬರಮಾಡಿಕೊಂಡು ಆತನು ದೇವರ ದೃಷ್ಟಿಯಲ್ಲಿ ಅಯೋಗ್ಯನಾಗಿ ಜೀವಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಅನೇಕ ಸೇವಕರುಗಳು ಪ್ರಾರಂಭದಲ್ಲಿ ಚೆನ್ನಾಗಿ ಬೆಳೆದಿರ್ತಾರೆ ಪ್ರಿಯರೇ, ಬರ್ತಾ ಬರ್ತಾ ಎಲ್ಲವನ್ನ ಕಳೆದುಕೊಂಡಿರ್ತಾರೆ. ಯಾಕೆ ಎಂಬುದಾಗಿ ನೋಡುವಾಗ ಸಹಜವಾದಂಥ ನಾಯಕತ್ವದಲ್ಲಿ, ಅಸಹಜವಾದಂಥ ಗುಣಲಕ್ಷಣದಲ್ಲಿ ಅವರು ಜೀವಿಸುವುದರಿಂದ ಅವರಲ್ಲಿ ಆಶೀರ್ವಾದವನ್ನು ಅವರು ಕಳ್ಕೊಳ್ತಾರೆ ಪ್ರಿಯರೇ. ಸಹಜವಾಗಿ ಯಾವುದೇ ಪ್ರಯೋಜನವಿಲ್ಲ. ಆಧ್ಯಾತ್ಮಿಕವಾಗಿ ನಾವು ಕ್ರಿಸ್ತನೊಂದಿಗಿದ್ದಾಗ ಮಾತ್ರ ಸಾಧ್ಯ. ಯಾಕೆಂದರೆ ಆ ಒಂದು ಸಹಜವಾಗಿ ಆತ್ಮವಿಶ್ವಾಸ ಅವನಲ್ಲಿ ಮಾತ್ರ ಇರ್ತದೆ, ಆದರೆ ದೇವರಲ್ಲಿ ಆತ್ಮವಿಶ್ವಾಸ ಅವನಲ್ಲಿ ಇರುವುದಿಲ್ಲ. ಉದಾಹರಣೆಗೆ, ನಾನು ಸಭೆಯನ್ನು ಕಟ್ಟಬೇಕಾದ್ರೆ, ವಿಶ್ವಾಸಿಗಳನ್ನು ಬೆಳೆಸಬೇಕಾದ್ರೆ ದೇವರ ಚಿತ್ತದಿಂದ, ಆಧ್ಯಾತ್ಮಿಕವಾದ ಜೀವಿತದಿಂದ ಇದ್ದಾಗ ಮಾತ್ರ ಆ ಸಭೆ, ಆ ವಿಶ್ವಾಸಿಗಳು ಬೆಳಿಲಿಕ್ಕೆ ಸಾಧ್ಯ. ಕೆಲವರು ಏನು ಮಾಡ್ತಾರಂತಂದರೆ, ನಾನು ಹಾಕಿದ ದಾರಿನೇ ನಂದು ಸರಿ ಎಂಬುದಾಗಿ ಕೆಲವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪ್ರಿಯ ದೇವ ಜನರೇ, ಅಂತ ನಿರ್ಧಾರದಿಂದ ನಾವು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪೌಲನು ಸ್ಪಷ್ಟವಾಗಿ ಅದನ್ನು ಹೇಳುವಂಥವನಾಗಿದ್ದಾನೆ. ಇದಲ್ಲದೆ, ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನೂ ಆಗಿದ್ದೆನು. ನಿಮ್ಮ ನಂಬಿಕೆಯ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದ್ದೇನೆ. ದೇವರ ಆತ್ಮನ ಮೂಲಕವಾಗಿ ಉಂಟಾಗುವಂಥ ವಾಕ್ಯವನ್ನೇ ನಾನು ಪ್ರಯೋಗಿಸಿದ್ದೇನೆ. ಇವತ್ತಿನ ದಿನದಲ್ಲಿ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಯಾವುದೋ ಒಂದು ಕಥೆಯನ್ನು ನಾವು ಹೇಳ್ತಾ ಇಲ್ಲ ಪ್ರಿಯರೇ. ಯಾವುದೋ ಮನುಷ್ಯನು ಬರೆದಂಥ ಆ ಒಂದು ಪುಸ್ತಕವನ್ನು ಓದ್ಕೊಂಡು ಬಂದು ನಾವು ಹೇಳ್ತಾ ಇಲ್ಲ.
ಪವಿತ್ರಾತ್ಮ ಪ್ರೇರಿತರಾಗಿ ಅನೇಕ ಪ್ರವಾದಿಗಳು, ಅನೇಕರು ಶಿಷ್ಯರು ಬರೆದಂಥ ಯೇಸು ಕ್ರಿಸ್ತನ ನಿಜವಾದಂಥ ಸತ್ಯವಾದಂಥ ಬೋಧನೆಯನ್ನು ನಾವು ಇವತ್ತು ನಿಮಗೆ ತಿಳಿಸುವುದಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಮಾತನಾಡುತ್ತಾ ಇರುವುದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇದು ಕೇವಲ ನನ್ನ ವೈಯಕ್ತಿಕ ವಿಚಾರಗಳಲ್ಲ ಪ್ರಿಯರೇ. ದೇವರಿಂದ ಪವಿತ್ರಾತ್ಮ ಪ್ರೇರಿತನಾಗಿ ನಾನು ಈ ಸಂದೇಶವನ್ನು ಕೊಡುತ್ತಾ ಇರುವಂಥ ಸಮಯದಲ್ಲಿ ಪವಿತ್ರಾತ್ಮನು ನನ್ನ ಜೊತೆಯಲ್ಲಿ ಮಾತನಾಡುತ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಪ್ರಿಯರೇ. ಮನುಷ್ಯರ ಬಗ್ಗೆ, ದೇವರ ಬಗ್ಗೆ ಸಹ ತಿಳಿದುಕೊಂಡಿರುವಂಥ ವ್ಯಕ್ತಿ ಇದ್ದಾಗ ಮಾತ್ರ ಆತನು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕೀರ್ತನೆ 139:1 ನಾವು ನೋಡ್ತೇವೆ, ಯೆಹೋವನೇ ನನ್ನನ್ನು ಪರೀಕ್ಷಿಸಿದ್ದಿ, ಯೆಹೋವನೇ ನನ್ನನ್ನು ಪರೀಕ್ಷಿಸಿದ್ದಿ, ನನ್ನನ್ನು ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ಎಲ್ಲವೂ ಕೂಡ ನಿನಗೆ ಗೊತ್ತಿದೆ ಎಂಬುದಾಗಿ ಅಲ್ಲಿ ದಾವೀದನು ಕೂಡ ತನ್ನ ಕೀರ್ತನೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ನಾವು ಎಲ್ಲಿದ್ದೇವೆ, ಯಾವ ಅಧಿಕಾರವನ್ನು ನಡೆಸ್ತಾ ಇದ್ದೇವೆ, ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕವಾದಂಥ ಗುಣಲಕ್ಷಣಗಳು ಇದೆಯಾ ಅನ್ನುವಂಥದ್ದು ಎಲ್ಲವೂ ಕೂಡ ಕರ್ತನಿಗೆ ಗೊತ್ತಾಗಿದೆ ಪ್ರಿಯರೇ. ಎಲ್ಲವೂ ಕೂಡ ಕರ್ತನ ದೃಷ್ಟಿಯಲ್ಲಿ ಗೋಚರವಾಗಿರುತ್ತದೆ ಪ್ರಿಯರೇ. ನಾವು ಅಡಗಿಕೊಂಡು ಯಾವುದೇ ಕೆಲಸವನ್ನು ಗೌಪ್ಯವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ದಿನದಲ್ಲಿ ಒಂದು ಕುಟುಂಬ ಬೆಳೆಯಬೇಕಾದರೆ ಆತನು ಬೆಳಕಿನವರಂತೆ ಬೆಳಕಿನ ಗುಣಲಕ್ಷಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಆತನ ಕುಟುಂಬ ಬೆಳಿಲಿಕ್ಕೆ ಸಾಧ್ಯ. ಒಂದು ಸಭೆ ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ ಬೆಳೀತಾ ಇದ್ರೆ ಮಾತ್ರ ಆ ಸಭೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಯಾವಾಗ ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನು ಯಾವ ಸಭೆ ಗೌಪ್ಯವಾಗಿ ಜನರಿಗೆ ಒಂದು ಬೋಧನೆಯನ್ನು ಮಾಡುವಂಥದ್ದು, ಒಳಗಡೆ ಒಂದು ವಿಧವಾದಂಥ ಒಂದು ನೀತಿ ನಿಯಮಗಳನ್ನು ಪರಿಪಾಲಿಸುವಂಥದ್ದು, ಇಂಥ ಜೀವಿತ ಸಭೆಗಳಲ್ಲಿದ್ದಾಗ ಆ ಸಭೆ ಬೆಳಿಲಿಕ್ಕೆ ಸಾಧ್ಯವಿಲ್ಲ, ಆ ಕುಟುಂಬ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಇವತ್ತು ಕುಟುಂಬದಲ್ಲಿ ಒಬ್ಬ ಯಜಮಾನನು ತನ್ನ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಬಹಳ ಸತ್ಪುರುಷನಾಗಿ ಆತನು ಜೀವಿಸಬಹುದು ಪ್ರಿಯರೇ. ಆದರೆ ಹೊರಗಿನ ಜೀವಿತದಲ್ಲಿ ಅನೇಕ ಪಾಪದ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಆತನು ಸಹಜವಾಗಿ ಜನರ ಮುಂದೆ, ಜನರ ನೋಟದಲ್ಲಿ ಒಳ್ಳೆಯವನೆಂಬುದಾಗಿ ಕರೆಸಿಕೊಳ್ಳಬಹುದು. ಆದರೆ ಆಧ್ಯಾತ್ಮಿಕವಾಗಿ ಕುಟುಂಬದಲ್ಲಿ ಒಂದು ಒಳ್ಳೆಯ ಗುಣಲಕ್ಷಣಗಳಿಂದ ಆತನು ಬೆಳೆಯುವಾಗ ಆ ಕುಟುಂಬ ಕ್ರಿಸ್ತನಲ್ಲಿ ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯ. ಆ ಸಭೆ, ಕ್ರಿಸ್ತನು ಅನ್ನುವಂಥ ಸಭೆ ಕ್ರಿಸ್ತನಲ್ಲಿದ್ದು ಬೆಳಕಿಗೆ ಅನುಗುಣವಾದಂಥ ಕಾರ್ಯಗಳನ್ನು ಮಾಡುವಾಗ ಆ ಸಭೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ಅನೇಕ ಸಭೆಗಳಲ್ಲಿ ಗೌಪ್ಯವಾಗಿ ಅಸಹ್ಯ ಕಾರ್ಯಗಳು ನಡೀತಾ ಇದೆ ಪ್ರಿಯರೇ. ಸುಳ್ಳು ಬೋಧನೆಗಳು ನಡೀತಾ ಇದೆ. ಕೇವಲ ಹಣದಾಸೆಗೋಸ್ಕರವಾಗಿ ಮಾತ್ರ ಆರಾಧನೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಅನೇಕರಿಗೆ ಅನೇಕ ವಿಧದಲ್ಲಿ ಅನೇಕ ಒಂದು ಬಹಿರಂಗವಾದಂಥ ಒಂದು ಆಶೆಗಳನ್ನು ತೋರಿಸಿ ಅವರನ್ನು ಇವತ್ತಿನ ದಿನದಲ್ಲಿ ಮತಾಂತರ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇದನ್ನು ದೇವರ ಸೇವಕನಾಗಿ ನಾನು ಖಂಡಿಸ್ತೇನೆ ಪ್ರಿಯರೇ. ಯಾವುದೇ ಒಂದು ಆಶೆ ಆಕಾಂಕ್ಷೆಗಳಿಂದ ಯಾರನ್ನು ಕೂಡ ನಾವು ಕರೆಯುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಅವರು ಸಹಜವಾಗಿ ಬರ್ಬೋದು, ಆದರೆ ಆಧ್ಯಾತ್ಮಿಕವಾಗಿ ಅವರು ಒಬ್ಬ ಒಳ್ಳೆಯ ವಿಶ್ವಾಸಿಯಾಗಿ ಬರಬೇಕಾದ್ರೆ ನಿಜವಾದಂಥ ಕ್ರಿಸ್ತನ ಒಂದು ಸುವಾರ್ತೆ, ಇಲ್ಲಿ ಪೌಲನು ಹೇಳಿದ ಹಾಗೆ, ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನೆಂಬುದಾಗಿ 1 ಕೊರಿಂಥ 2ನೇ ಅಧ್ಯಾಯ 4ನೇ ವಚನದ 5ನೇ ವಚನದ ಕೊನೆಯ ಭಾಗದಲ್ಲಿ ಆತನು ಹೇಳುವಂಥದ್ದು. ನಾವು ಕ್ರಿಸ್ತನ ನೈಜವಾದಂಥ ವಾಕ್ಯದ ಸುವಾರ್ತೆಯನ್ನು ಜನರಿಗೆ ತಿಳಿಸುವಾಗ ಆ ಜನರು ಆ ವಾಕ್ಯವನ್ನು ಕೇಳಿ ದೃಢ ಮನಸ್ಸಿನಿಂದ ಅವರು ಸಭೆಯಲ್ಲಿ ಅವರು ಒಳ್ಳೆಯ ವಿಶ್ವಾಸಿಗಳಾಗಿ ನಿಂತುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಯಾವುದೇ ಹಣದಾಸೆಯಿಂದ ಜನರನ್ನು ಕೊಂಡುಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲ. ಇದು ದೇಶದ ನಿಯಮವೂ ಕೂಡ ಇದು ಒಪ್ಪೋದಿಲ್ಲ ಪ್ರಿಯರೇ. ಯಾವುದೇ ಒಂದು ಬಲಾತ್ಕಾರದ ಮತಾಂತರದಿಂದ ಜನರನ್ನು ನಾವು ಅಟ್ರಾಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು. ಕ್ರಿಸ್ತನ ನೈಜವಾದಂಥ ಗುಣಲಕ್ಷಣಗಳನ್ನು ತಿಳಿಸಿ ಕ್ರಿಸ್ತನ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳ ಬಗ್ಗೆ ನಿಜವಾದಂಥ ಸುವಾರ್ತೆಯನ್ನು ಆಧ್ಯಾತ್ಮಿಕ ಜೀವಿತದ ಮೂಲಕವಾಗಿ ತಿಳಿಸಿದಾಗ ಆ ಜನರು ಒಳ್ಳೆಯ ವಿಶ್ವಾಸಿಗಳಾಗಿ ಬೆಳಿಲಿಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಆದರೆ ಇವತ್ತಿನ ದಿನದಲ್ಲಿ
ಆ ಸಭೆಯ ಪರಿಸ್ಥಿತಿಗಳು ಬಹಳ ದುಃಖಕರವಾದಂಥ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ನಾವು ನೋಡುವಾಗ ಸ್ವಂತ ನಿರ್ಧಾರ, ಇಲ್ಲಿ ಸೊಲೊಮೋನನ ಮಗನಾದಂಥ ರೆಹಬ್ಬಾಮನು ಇಲ್ಲಿ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಪ್ರಿಯರೇ. ಆದರೆ ಆತನ ನಿರ್ಧಾರದಲ್ಲಿ ಯಾವುದೇ ಒಂದು ದೇವರ ಚಿತ್ತ ಇರುವುದಿಲ್ಲ ಎಂಬುದಾಗಿ 1 ಅರಸು 12ನೇ ಅಧ್ಯಾಯ ನಾವು 13ನೇ ವಚನವನ್ನು ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅರಸನು ಅವರಿಗೆ ಕಠಿಣವಾದ ಉತ್ತರವನ್ನು ಕೊಟ್ಟನು. ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ಯವನಸ್ಥರ ಆಲೋಚನೆಗೆ ಅನುಸಾರವಾಗಿ ಜನರಿಗೆ, ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಏರಿರುವುದು ನಿಜ, ಆದರೆ ನಾನು ಅದಕ್ಕಿಂತ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುವೆನು. ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೂ ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂದು ನುಡಿದನು. ಅವನು ಜನರ ಮಾತನ್ನು ಕೇಳದೆ ಹೋದದ್ದು ಯೆಹೋವನಿಂದಲೇ ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಸಹಜವಾಗಿ ಅವನು ಸ್ವಂತ ನಿರ್ಧಾರದಿಂದ ಸೊಲೊಮೋನನ ಮಗನಾದಂಥ ರೆಹಬ್ಬಾಮನು 2 ವರ್ಷಗಳಲ್ಲೇ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಪಾಸ್ಟರ್ಸ್ಗಳು ಒಂದು ಸಭೆಯ ಉತ್ತಮ ಶ್ರೇಷ್ಠ ನಾಯಕರಾಗಿರಬೇಕಾದ್ರೆ, ಸ್ಪಿರಿಚುವಲ್ ಲೀಡರ್ಶಿಪ್ ಅವರಲ್ಲಿ ಇರಬೇಕಾದ್ರೆ ಆಧ್ಯಾತ್ಮಿಕವಾಗಿ ಅವರು ಬೆಳೆದಿರಬೇಕು, ಕ್ರಿಸ್ತನಿಂದ ಆರಿಸಲ್ಪಟ್ಟಿರಬೇಕು, ಕ್ರಿಸ್ತನ ನಿಜವಾದಂಥ ವಾಕ್ಯವನ್ನು ಬೋಧಿಸುವಂಥವರಾಗಿರಬೇಕು ಮತ್ತು ಬೆಳಕಿಗೆ ಅನುಗುಣವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಯಾವಾಗಲೂ ಕೂಡ ಅವರು ಸಿದ್ಧರಾಗಿರಬೇಕು. ಕೇವಲ ಪಾಪದ ಕಾರ್ಯಗಳಲ್ಲೇ ಬಿದ್ದು ಸಮಾಜದಲ್ಲಿ ಒಳ್ಳೆಯವರೆನಿಸಿಕೊಂಡು, ಸಭೆಯ ಒಳಗಡೆ ಒಳ್ಳೆಯವರೆನಿಸಿಕೊಂಡು, ಹೊರಗಡೆ ಕುಟುಂಬದಲ್ಲಿ ಅವರು ಸಹಜವಾಗಿ ಪಾಪದ ಕಾರ್ಯಗಳನ್ನು ಮಾಡುತ್ತಾ ಇರುವುದರಿಂದ, ತಮ್ಮ ಕುಟುಂಬವನ್ನು ಸರಿಯಾಗಿ ನಡೆಸದೆ ಹೋಗುವುದರಿಂದ ಅವರು ಒಳ್ಳೆಯ ಸೇವಕರಾಗಿ ಹೊರಬರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲಿ ಸ್ವಂತ ನಿರ್ಧಾರ ರೆಹಬ್ಬಾಮನು ತೆಗೆದುಕೊಳ್ಳುತ್ತಾನೆ. ಆದರೆ ದೇವರ ಚಿತ್ತಕ್ಕೆ ಒಡಂಬಟ್ಟು ನಾವು ಜೀವಿಸಬೇಕಾಗಿದೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 5ನೇ ವಚನ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಲ್ಲಿ ಯೆಹೋವನಲ್ಲಿ ಭರವಸವಿಡು, ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಿಮ್ಮ ಮಾರ್ಗ ಸರಾಗವಾಗಿದೆಯಾ? ನಿಮ್ಮ ನಾಯಕತ್ವ ಸರಾಗವಾಗಿದೆಯಾ? ಇಲ್ಲಿ ರೆಹಬ್ಬಾಮನ ಜೀವಿತ ಏನಾಯಿತು? ಇಲ್ಲಿ ನಾವು ನೋಡುತ್ತೇವೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಬಾರ್ದು. ದೇವರ ಚಿತ್ತಕ್ಕೆ ಅನುಸಾರವಾಗಿ ಆಧ್ಯಾತ್ಮಿಕವಾದಂಥ ಆ ಒಂದು ಸ್ಪಿರಿಚುವಲ್ ಲೀಡರ್ಶಿಪ್ ನಮ್ಮಲ್ಲಿದ್ದಾಗ ಮಾತ್ರ ನಾವು ಕ್ರಿಸ್ತನಲ್ಲಿ ಬೆಳವಣಿಗೆಯನ್ನು ಹೊಂದಿ ಅನೇಕ ವಿಶ್ವಾಸಿಗಳನ್ನು ನಾವು ಗೆಲ್ಲುವುದಕ್ಕೆ ಸಾಧ್ಯ, ಅನೇಕ ದೀಕ್ಷಾ ಸ್ನಾನಗಳನ್ನು ಕೊಡಿಸುವುದಕ್ಕೆ ಸಾಧ್ಯ, ಸಭೆ ತುಂಬುವುದಕ್ಕೆ ಸಾಧ್ಯ ಪ್ರಿಯರೇ. ಎಲ್ಲಿ ಗರ್ವ, ಅಹಂಭಾವ, ಅಧಿಕಾರ ಮತ್ತು ಸಹಜವಾದಂಥ ಆಡಳಿತ ಅವರ ಒಂದು ಆಲೋಚನೆಗೆ ಸೀಮಿತವಾಗಿ ಯಾವ ಆಡಳಿತವನ್ನು ನಡೆಸ್ತಾರೆ, ಆ ಸಭೆ ಬೆಳಿಲಿಕ್ಕೆ ಸಾಧ್ಯವಿಲ್ಲ, ಆ ಕುಟುಂಬ ಬೆಳಿಲಿಕ್ಕೆ ಸಾಧ್ಯವಿಲ್ಲ, ಆ ದೇಶ ಬೆಳಿಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನೀವು ಆಧ್ಯಾತ್ಮಿಕವಾದಂಥ ಜೀವಿತದಲ್ಲಿ ಬೆಳೆದಾಗ ಮಾತ್ರ ಕ್ರಿಸ್ತನ ಆಶೀರ್ವಾದ ನಿಮಗೆ ಇರಲಿಕ್ಕೆ ಸಾಧ್ಯ. 4ನೇದಾಗಿ ಅಹಂಕಾರ. ನಾವು ನೋಡ್ತೇವೆ, ನೆಬೂಕದ್ನೆಚ್ಚರ ರಾಜನು ಕೂಡ ಇಗೋ ನಾನು ಕಟ್ಟಿಸಿದ ಬಾಬೆಲ್ ಎಂಬುದಾಗಿ ಕೊಚ್ಚಿಕೊಂಡ ಪ್ರಿಯರೇ. ಆದರೆ ಆತನು ದನಗಳ ಹಾಗೆ ಹುಲ್ಲನ್ನು ಮೇಯುವಂಥ ಪರಿಸ್ಥಿತಿ ಅವನಲ್ಲಿ ಬಂತು ಎಂಬುದಾಗಿ ನೋಡುತ್ತೇವೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಕೆಲವು ಅಂಶಗಳನ್ನು ನಾವು ಗಮನಿಸುವಂಥ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಪಾಪಮಯವಾದಂಥ ಜೀವಿತ, ಗರ್ವ ಮತ್ತು ಅಹಂಕಾರ, ಅಹಂಭಾವ ಅನ್ನುವಂಥದ್ದು ಹೇಗೆ ನೆಬೂಕದ್ನೆಚ್ಚರ ರಾಜನ ಆ ಜೀವಿತದಲ್ಲಿ ತುಂಬಿತು, ಆತನ ಅಧಿಕಾರ ಏನಾಯಿತು? ಒಬ್ಬ ರಾಜ ದನಗಳ ಹಾಗೆ ಹುಲ್ಲನ್ನು ಮೇಯುವಂಥ ಒಂದು ಪರಿಸ್ಥಿತಿಗೆ ಬರ್ತಾನೆ. ನಾವು ಅದನ್ನು ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 30ನೇ ವಚನ, 33ನೇ ವಚನ, ನಾವು 37ನೇ ವಚನವನ್ನು ನಾವು ನೋಡುವಾಗ, ಈಗ ನೆಬೂಕದ್ನೆಚ್ಚರನ ಜೀವಿತದಲ್ಲಿ ಒಂದು ಮಾನಸಾಂತರ, ಆತನು ಕಷ್ಟಪಟ್ಟಂಥ ಎಲ್ಲವನ್ನ ತಿಳಿದುಕೊಂಡು 37ನೇ ವಚನದಲ್ಲಿ ಒಂದು ಅದ್ಭುತವಾದಂಥ ಮಾತನ್ನು ಆತನು ಹೇಳ್ತಾನೆ ಪ್ರಿಯರೇ. ಈಗ ನೆಬೂಕದ್ನೆಚ್ಚರನಾದ ನಾನು
ಪರಲೋಕ ರಾಜನನ್ನ ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ, ಸೊಕ್ಕಿನಿಂದ ನಡೆಯುವವರನ್ನ ತಗ್ಗಿಸಬಲ್ಲನು. ಎಂಥ ಎಚ್ಚರಿಕೆಯ ವಾಕ್ಯ ಪ್ರಿಯ ವೀಕ್ಷಕರೇ. ಸೊಕ್ಕಿನಿಂದ ನಡೆಯುವವರನ್ನ ತಗ್ಗಿಸಬಲ್ಲನೆಂಬುದಾಗಿ ನೋಡುವಾಗ ಇಲ್ಲಿ ನೆಬೂಕದ್ನೆಚ್ಚರ ರಾಜನು ತಗ್ಗಿಸಲ್ಪಟ್ಟದರಿಂದ ದೇವರ ಒಂದು ಒಳ್ಳೆಯ ಮಹತ್ ಕಾರ್ಯಗಳದ ಒಂದು ವಿಚಾರವನ್ನು ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ವಿಧೇಯರಾದಾಗ ನಮ್ಮ ಜೀವಿತದಲ್ಲಿ ಸಂತೋಷ ಸಮಾಧಾನ ಇರುವಂಥದ್ದಾಗಿದೆ. ಈಗ ನಾವು ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದರೆ ನೆಬೂಕದ್ನೆಚ್ಚರ ರಾಜ ಇಗೋ ನಾನು ಕಟ್ಟಿಸಿದ ಮಹಾಪಟ್ಟಣವಾದಂಥ ಬಾಬೇಲ್ ಎಂಬುದಾಗಿ ಕೊಚ್ಚಿಕೊಂಡಾಗ ಅವನ ಸ್ಥಿತಿ ಹೀನವಾದಂಥ ಸ್ಥಿತಿಗೆ ಬಂತು. ಪ್ರಿಯರೇ, ಇವತ್ತಿನ ದಿನದಲ್ಲಿ ಇವತ್ತು ಎಷ್ಟೋ ಜನರು ಇದು ನಾನು ಕಟ್ಟಿಸಿದಂಥ ಸಭೆ, ನಾನಿಲ್ಲ ಅಂದರೆ ಈ ಸಭೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ, ನಾನಿಲ್ಲ ಅಂದರೆ ಈ ವಿಶ್ವಾಸಿಗಳು ಸಭೆಗೆ ಬರಲಿಕ್ಕೆ ಸಾಧ್ಯವಿಲ್ಲ, ನಾನು ನನ್ನಿಂದಲೇ ಅನ್ನುವಂಥ ಒಂದು ದುರಂಕಾರದ ಪರಮಾವಾದಿಯ ಒಂದು ಅಧಿಕಾರದಿಂದ ಅನೇಕರು ಇವತ್ತು ಕ್ರಿಸ್ತ ವಿರೋಧಿಗಳಾಗಿ ಸಭೆಗಳಲ್ಲಿ ವಿಷ ಬೀಜಗಳನ್ನು ಬಿತ್ತುವುದರ ಮೂಲಕವಾಗಿ ವಿಶ್ವಾಸಿಗಳನ್ನಲ್ಲದೆ ಸಭೆಗಳನ್ನು ಕೂಡ ಒಡಕುಗಳನ್ನು ತೆಗೆದುಕೊಂಡು ಬರುತ್ತಾ ಇರುವಂಥದ್ದನ್ನು ನಾವು ಲೌಕಿಕವಾಗಿ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಆತನ ಕಾರ್ಯಗಳೆಲ್ಲ ಸತ್ಯವಾಗಿದೆ. ದೇವರ ವಾಕ್ಯವು ಸತ್ಯವಾಗಿದೆ. ಆತನು ಹೇಳುವಂಥ ಮಾತು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಸತ್ಯದ ವಾಕ್ಯವನ್ನು ಯಾರು ಕೂಡ ಸುಳ್ಳಾಗಿ ಬೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸುಳ್ಳಾಗಿ ಬೋಧನೆ ಮಾಡುವುದಾದರೆ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವುದಾದರೆ ದೇವರ ಕೋಪಕ್ಕೆ, ಶಿಕ್ಷೆಗೆ ನೀವು ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಎಚ್ಚರಿಕೆ ಪ್ರಿಯರೇ. ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ಕುಟುಂಬದ ಒಬ್ಬ ಯಜಮಾನ ಇರ್ಬೋದು ಪ್ರಿಯರೇ, ಒಬ್ಬ ಸಭಾಪಾಲಕನಿರ್ಬೋದು ಪ್ರಿಯರೇ, ಅಥವಾ ಆಡಳಿತವನ್ನು ನಡೆಸುವಂಥ ಯಾವುದೋ ಒಬ್ಬ ಅಧಿಕಾರಿ ಇರ್ಬೋದು, ಇದು ಪ್ರತಿಯೊಬ್ಬರಿಗೆ ಕೊಡಲ್ಪಡುವಂಥ ದೇವರ ಎಚ್ಚರಿಕೆ ಆಗಿದೆ. ಸೊಕ್ಕಿನಿಂದ ನಡೆಯುವವರನ್ನ ದೇವರು ತಗ್ಗಿಸಬಲ್ಲವನಾಗಿದ್ದಾನೆ. ಹಾಗಾಗಿ ಯಾವುದೇ ಒಂದು ಕೆಟ್ಟ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬಾರ್ದು ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾವು ಜೀವಿಸಬೇಕಾಗಿದೆ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಮಾತನ್ನು ನಾವು ಅಲ್ಲಿ ನೋಡಬೇಕಾಗ್ತದೆ ಪ್ರಿಯರೇ. 6ನೇ ಅಧ್ಯಾಯ 3ನೇ ವಚನ, ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವವು. ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶವನ್ನು ಮಾಡುವವರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಇಲ್ಲಿ ನಾವು ನೋಡುತ್ತೇವೆ, ದೇವರ ಸೇವಕರನ್ನು ಆರಿಸಿಕೊಳ್ಳುವಾಗ ಯಾವ ಗುಣಲಕ್ಷಣಗಳು ಅವರಲ್ಲಿ ಇರಬೇಕೆಂಬುದಾಗಿ ನೋಡುವಾಗ ಸಂಭಾವಿತರು, ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವಂಥವರನ್ನು ಮಾತ್ರ ದೇವರ ಸೇವೆಗೆ ಆರಿಸಿಕೊಂಡಾಗ ಅವರು ದೇವರಿಗೆ ಭಯಪಟ್ಟು ಅಧಿಕಾರವನ್ನು ನಡೆಸಿಕೊಂಡು ಹೋಗುವಾಗ ಆ ಸಾಮ್ರಾಜ್ಯದಲ್ಲಿ, ಆ ಸಭೆಯಲ್ಲಿ, ಆ ಕುಟುಂಬದಲ್ಲಿ ಸಮಾಧಾನ ಇರುವಂಥದ್ದಾಗಿದೆ. ಯಾಕೆಂದರೆ ನಮ್ಮ ದೇವರು ಸಮಾಧಾನದ ದೇವರಾಗಿದ್ದಾನೆ. ನಮ್ಮ ದೇವರು ಶಾಂತಿಯನ್ನು ಬಿಟ್ಟು ಹೋಗಿರುವಂಥ ದೇವರಾಗಿದ್ದಾನೆ. ಆ ದೇವರಿಗೆ ನಮ್ಮ ಹೃದಯವನ್ನು ಅರ್ಪಿಸೋಣ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯದ ಮೂಲಕವಾಗಿ ಕುಟುಂಬದಲ್ಲಿ ಶಾಂತಿ, ಸಮಾಧಾನವನ್ನು, ಐಕ್ಯತೆಯನ್ನು ಹುಟ್ಟಿಸು ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ಇರುವಂಥ ಗರ್ವ, ಅಹಂಭಾವ, ಅಹಂಕಾರವನ್ನು ತೆಗೆದುಹಾಕಿ ಅವರ ಕುಟುಂಬದಲ್ಲಿ, ಸಮಾಜದಲ್ಲಿ ತಮಗೆ ಕೊಡಲ್ಪಟ್ಟಂಥ ಅಧಿಕಾರವನ್ನು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಸಿಕೊಂಡು ಹೋಗುವಂಥ ಪರಿಜ್ಞಾನವನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ನಿಮ್ಮಲ್ಲಿ ಪ್ರಾರ್ಥನಾ ಮನವಿ ಇರುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ನೀವು ಕೆಳಕಂಡ ದೂರವಾಣಿಗೆ ಕರೆಯನ್ನು ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.